ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 97ನೆಯ ತಿರುನಾಮ ಸರ್ವೇಶ್ವರಃ. ಕೃಷ್ಣನು ದ್ವಾರಕೆಯಲ್ಲಿ ಆಡಳಿತ ಮಾಡುತ್ತಿದ್ದ ಕಾಲದಲ್ಲಿ ಮಿಥಿಲಾ ನಗರದಲ್ಲಿ ಬಹುಲಾಶ್ವನ್ ಎಂಬ ರಾಜನು ಆಳುತ್ತಿದ್ದನು. ಅವನು ಕೃಷ್ಣನು ತನ್ನ ಅರಮನೆಗೆ ಬಂದು ಆಶೀರ್ವದಿಸಬೇಕೆಂದು ಬಯಸುತ್ತಿದ್ದನು. ಆದ್ದರಿಂದ ಅವನು ತನ್ನ ದೂತನಾದ ಸಮೀರನ ಮೂಲಕ ಕೃಷ್ಣನಿಗೆ ಆಹ್ವಾನ ಕಳುಹಿಸಿದನು. ಕೃಷ್ಣನು ಅದನ್ನು ಸಂತೋಷದಿಂದ ಸ್ವೀಕರಿಸಿದನು. ಅದೇ ನಗರದಲ್ಲಿ ಶ್ರುತದೇವ ಎಂಬ ಮಹಾಭಕ್ತನು ವಾಸಿಸುತ್ತಿದ್ದನು. ಅವನು ಬಡವನಾಗಿದ್ದರೂ ಕೃಷ್ಣನು ತನ್ನ ಸಣ್ಣ ಮನೆಗೆ ಬಂದು ಆಶೀರ್ವದಿಸಬೇಕೆಂಬ ಆಸೆ ಇತ್ತು. ಅವನು ಕೃಷ್ಣನಿಗೆ ಪತ್ರ ಬರೆದು, ಅಡಿಯೇನ್ ದಾಸನ್, ನೀವು ಮಿಥಿಲಾಗೆ ಬರುತ್ತೀರಿ ಎಂಬ ಸುದ್ದಿ ಕೇಳಿ ತುಂಬಾ ಸಂತೋಷವಾಯಿತು. ದಯವಿಟ್ಟು ಈ ಬಡವನ ಮನೆಗೂ ಬಂದು ನನ್ನನ್ನು ಆಶೀರ್ವದಿಸಿ. ನೀವು ಬಂದರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ವಿನಂತಿಸಿದನು. ಕೃಷ್ಣನು ಉತ್ತರವಾಗಿ, ನಾನು ಮಿಥಿಲಾಗೆ ದಕ್ಷಿಣ ದ್ವಾರದಿಂದ ಪ್ರವೇಶಿಸುತ್ತೇನೆ. ಮೊದಲು ನಿನ್ನ ಮನೆಗೆ ಬರುತ್ತೇನೆ, ನಂತರ ರಾಜನ ಅರಮನೆಗೆ ಹೋಗುತ್ತೇನೆ ಎಂದು ಬರೆದನು. ಪತ್ರವನ್ನು ಓದಿದ್ದ ಶ್ರುತದೇವ ತುಂಬಾ ಸಂತೋಷಪಟ್ಟನು. ಕೃಷ್ಣನನ್ನು ಸ್ವಾಗತಿಸಲು ಅವನು ಬಹಳ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದನು. ಆ ರಾತ್ರಿ ಕೃಷ್ಣನನ್ನು ನೋಡಲಿದ್ದೇನೆ ಎಂಬ ಆನಂದದಿಂದ ಅವನಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಅವನಿಗೆ ಜ್ವರ ಬಂದು ಹಾಸಿಗೆಯಿಂದ ಏಳಲು ಸಾಧ್ಯವಾಗಲಿಲ್ಲ. ದಕ್ಷಿಣ ದ್ವಾರಕ್ಕೆ ಹೋಗಿ ಕೃಷ್ಣನನ್ನು ಸ್ವಾಗತಿಸಲು ಅವನಿಗೆ ಆಗಲಿಲ್ಲ. ಅವನು ಏನು ಮಾಡಬೇಕೆಂದು ಯೋಚಿಸುತ್ತಿರುವಾಗ ಒಬ್ಬ ವೈದ್ಯನು ಬಾಗಿಲು ತಟ್ಟಿದನು. ಅವನು ಔಷಧಿ ನೀಡಿ ಶ್ರುತದೇವನ ಜ್ವರವನ್ನು ಗುಣಪಡಿಸಿದನು. ಹೊರಟು ಹೋಗುವಾಗ ವೈದ್ಯನು, ಕೃಷ್ಣನು ತನ್ನ ಯೋಜನೆಯನ್ನು ಬದಲಿಸಿದ್ದಾನೆ. ಈಗ ಅವನು ಉತ್ತರ ದ್ವಾರದಿಂದ ಮಿಥಿಲಾಗೆ ಬರುತ್ತಾನೆ. ರಾಜನು ಕೂಡ ಅವನನ್ನು ಸ್ವಾಗತಿಸಲು ಉತ್ತರ ದ್ವಾರಕ್ಕೆ ಹೋಗುತ್ತಿದ್ದಾನೆ ಎಂದು ಹೇಳಿದನು. ಉತ್ತರ ದ್ವಾರ ಶ್ರುತದೇವನ ಮನೆಯ ಹತ್ತಿರವೇ ಇತ್ತು. ತಕ್ಷಣವೇ ಶ್ರುತದೇವನು ಪೂರ್ಣಕುಂಭ ಮತ್ತು ಆರತಿ ತೆಗೆದುಕೊಂಡು ಕೃಷ್ಣನನ್ನು ಸ್ವಾಗತಿಸಲು ಹೋದನು. ನಂತರ ಕೃಷ್ಣನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಆತಿಥ್ಯ ನೀಡಿ ಊಟ ಮಾಡಿಸಿದನು. ಕೃಷ್ಣನು ಅವನ ಜೊತೆ ಸಮಯ ಕಳೆಯುತ್ತಾ ನಂತರ ದ್ವಾರಕೆಗೆ ಹೋದನು. ಆದರೆ ಕೃಷ್ಣನು ರಾಜ ಬಹುಲಾಶ್ವನನ್ನು ನಿರಾಶಪಡಿಸಲಿಲ್ಲ. ಕೃಷ್ಣನು ದಕ್ಷಿಣ ದ್ವಾರದಿಂದ ಬಂದಿದ್ದರೆ ಶ್ರುತದೇವನನ್ನು ಭೇಟಿ ಮಾಡಬಹುದಾಗಿತ್ತು. ಆದರೆ ರಾಜನು ಕಾಯಬೇಕಾಗುತ್ತಿತ್ತು. ಆದ್ದರಿಂದ ಕೃಷ್ಣನು ಇಬ್ಬರನ್ನೂ ಕಾಯಿಸಬಾರದೆಂದು 2 ರೂಪಗಳನ್ನು ತಾಳಿದನು. ಒಂದು ರೂಪದಲ್ಲಿ ದಕ್ಷಿಣ ದ್ವಾರದಿಂದ ಪ್ರವೇಶಿಸಿ ರಾಜನ ಅರಮನೆಗೆ ಹೋದನು. ಮತ್ತೊಂದು ರೂಪದಲ್ಲಿ ಉತ್ತರ ದ್ವಾರದಿಂದ ಪ್ರವೇಶಿಸಿ ಶ್ರುತದೇವನ ಮನೆಗೆ ಹೋದನು. ಶ್ರುತದೇವನಿಗೆ ಸಹಾಯ ಮಾಡಿದ ವೈದ್ಯನು ಕೃಷ್ಣನೇ ಆಗಿದ್ದನು. ಈಶ್ವರ ಎಂದರೆ ಪರಮಾಧಿಕಾರಿ. ಆದರೆ ಪರಾಶರ್ ಭಟ್ಟರ್ ತಮ್ಮ ವ್ಯಾಖ್ಯಾನದಲ್ಲಿ ಇದರ ಅರ್ಥವನ್ನು ಭಕ್ತರು ಸೇರಬೇಕಾದ ಭಗವಂತ ಎಂದು ವಿವರಿಸುತ್ತಾರೆ. ಆದ್ದರಿಂದ ಸರ್ವೇಶ್ವರಃ ಎಂದರೆ ತಮ್ಮ ಭಕ್ತರನ್ನು ತಾನೇ ಹುಡುಕಿ ಹೋಗಿ ಅವರಿಗೆ ಕೃಪೆ ತೋರುವವನು. ಹಾಗೆಯೇ ಯಾರು ಭಗವಂತನಲ್ಲಿ ಶರಣಾಗುತ್ತಾರೋ ಅವರ ಬಳಿಗೆ ಹೋಗಿ ಅವರ ಚಿಂತೆಗಳನ್ನು ದೂರ ಮಾಡುತ್ತಾನೆ ಎಂದು ಅರ್ಥ. ನಾವು ಪ್ರತಿದಿನ ಸರ್ವೇಶ್ವರಾಯ ನಮಃ ಎಂದು ಜಪಿಸಿದರೆ ಭಗವಂತನು ಬಹುಲಾಶ್ವನ ಮತ್ತು ಶ್ರುತದೇವನನ್ನು ಆಶೀರ್ವದಿಸಿದಂತೆ ನಮ್ಮನ್ನು ಕಾಪಾಡಿ ನಮ್ಮ ಮೇಲೂ ಕೃಪೆ ತೋರುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.